ಸ್ನೇಹಿತರೆ, ದುಡಿದಂತ ಹಣವನ್ನ ಉಳಿಸೋಕ್ಕಾಗದೆ ನಿಮ್ಮ ಮನೆ ಕಟ್ಟೋ ಆಸೆ, ಚಿನ್ನ ಖರೀದಿ ಮಾಡೋ ಆಸೆ, ಕಾರ್ ಲೋನ್ ತಗೊಳ್ಳೋ ಆಸೆ ಕನಸಾಗೆ ಉಳಿದಿದ್ಯಾ? ಹಣವನ್ನ ಹೇಗೆ ಉಳಿತಾಯ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಹಣನೂ ಉಳಿತಾಯ ಆಗಬೇಕು, ನಮ್ಮ ಆಸೆನೂ ಪೂರೈಸಬೇಕು. ಇದಕ್ಕೆ ಹಣ ಉಳಿತಾಯ ಮಾಡೋದಕ್ಕೆ ಸೂಪರ್ ಟ್ರಿಕ್ಸ್ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇದನ್ನ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ಅಲ್ಲಿ ಹಣವನ್ನ ಹೇಗೆ ಉಳಿಸಬೇಕು, ನಮ್ಮ ಒಂದು ಕನಸನ್ನ ಹೇಗೆ ನನಸು ಮಾಡ್ಕೊಳ್ಬೇಕು ಅನ್ನುವಂತ ಕ್ಲಾರಿಟಿ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಾವೆಲ್ಲರೂ ಕೂಡ ದುಡಿತಿರೋದು ಏನಕ್ಕಾಗಿ ಹೇಳಿ? ನಾವು ಖುಷಿಯಾಗಿರಬೇಕು, ನಮ್ಮ ಆಸೆನ ನಾವು ಪೂರೈಸಬೇಕು. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕ ಪುಟ್ಟ ಕನಸುಗಳಿರುತ್ತೆ. ಅದು ಚಿಕ್ಕದಾಗಿರ್ಲಿ ದೊಡ್ಡ ಕನಸಾಗಿರ್ಲಿ. ಒಂದು 30,000 ಸಂಬಳ ಬರೋರಿಗೆ ಒಂದು ಚಿಕ್ಕ ಮನೆ ಇರಬೇಕು, ಕಾರ್ ತಗೋಬೇಕು, ನಾನು ಹೀಗಿರಬೇಕು ಹಾಗಿರಬೇಕು ಅನ್ನುವಂಥ ಆಸೆ ಇರುತ್ತೆ. ಅದೇ ಶ್ರೀಮಂತರಾಗಿರ್ಬೋದು, 2 ಲಕ್ಷ 3 ಲಕ್ಷ ಸಂಬಳ ತಗೊಳ್ಳೋರ್ಗೂ ಕೂಡ ಅಂಥದ್ದೇ ಕನಸು ಕೂಡ ಇರುತ್ತೆ. ಮನೆ ಕಟ್ಟಬೇಕು, ಈ ರೀತಿ ಟ್ರಾವೆಲ್ ಮಾಡಬೇಕು, ಈ ತರ ಕನಸಿದೆ ಅನ್ನುವಂಥದ್ದು. ಆದ್ರೂ ಕೂಡ ಈಗಿನ ಡೈಲಿ ಲೈಫಲ್ಲಿ ನಾವು ನೋಡ್ಬೋದು, 30,000 ದುಡಿತಿದ್ರು ಕೂಡ ಒಂದು ಸಂಬಳವನ್ನ ಸೇವಿಂಗ್ಸ್ ಮಾಡೋದಕ್ಕಾಗಲ್ಲ. 2 ಲಕ್ಷ ದುಡಿತಿದ್ರು ಕೂಡ ಸಂಬಳನ ಸೇವಿಂಗ್ಸ್ ಮಾಡೋದಿಲ್ಲ. ಇದಕ್ಕೆ ಕಾರಣ ಏನು? ನಾವು ಎಲ್ಲಿ ಎಡವ್ತಾ ಇದ್ದೀವಿ? ನಮ್ಮ ಒಂದು ಕನಸನ್ನ ನಾವು ಹೇಗೆ ನನಸು ಮಾಡಬೇಕು, ಅದಕ್ಕಾಗಿ ಯಾವ ರೀತಿಯಾಗಿ ಪ್ರೀ ಪ್ಲಾನ್ ಅನ್ನ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಹಣನೂ ಉಳಿತಾಯ ಆಗಬೇಕು, ನಮ್ಮ ಒಂದು ಆಸೆನೂ ಪೂರೈಸಬೇಕು. ಇದಕ್ಕೆ ನೀವು ಫಾಲೋ ಮಾಡಬೇಕಾಗಿರುವಂತ ಸೂಪರ್ ಟ್ರಿಕ್ಸ್ ಅನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಇಲ್ಲೇ ನೀವು ಎಡವಟ್ಟು ಮಾಡ್ಕೊಳ್ಳೋದು ಸ್ವಂತ ಖರ್ಚಿನ ಸಂಪೂರ್ಣ ಒಂದು ಚಿತ್ರಣ, ಅಂದ್ರೆ ಬ್ಲೂ ಪ್ರಿಂಟ್ ಅನ್ನ ಇಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 1 ತಿಂಗಳಿಗೆ ಅಂತ ಅನ್ಕೊಳ್ಳೋಣ. 1 ತಿಂಗಳು ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಈಗ ನನಗೆ 30,000 ರಿಂದ 40,000 ಸಂಬಳ ಇತ್ತು ಅಂತಂದ್ರೆ ನಾನು ಊರು ಬಿಟ್ಟು ಕೆಲಸ ಎಲ್ಲೋ ಮಾಡೋದಕ್ಕೆ ಬಂದಿದ್ದೀನಿ. ಆದ್ರೂ ಕೂಡ ಒಂದಷ್ಟು ಖರ್ಚು ನಮಗೆ ಬರುತ್ತಲ್ವಾ. ಫಾರ್ ಎಕ್ಸಾಂಪಲ್ ಫುಡ್ಗಾಗಿರ್ಬೋದು, ಅಥವಾ ನೀವು ಪಿ ಜಿಲಿದ್ರು ಅಥವಾ ಬಾಡಿಗೆ ಮನೆಯಲ್ಲಿದ್ರು, ಸೊ ರೆಂಟ್ ಅನ್ನೋದು ಬಂದೇ ಬರುತ್ತೆ. ಟ್ರಾನ್ಸ್ಪೋರ್ಟ್, ಸೊ ನಿಮ್ಮದೇ ಸ್ವಂತ ಗಾಡಿ ಇತ್ತು ಅಂತಂದ್ರೆ ಪೆಟ್ರೋಲ್ ಬೇಕಾಗತ್ತೆ. ಅದೇ ನೀವು ಮೆಟ್ರೋದಲ್ಲಿ ಹೋಗ್ತೀರಾ ಅಂತಂದ್ರು ಅಲ್ಲೂ ಕೂಡ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಇದ್ದೇ ಇರುತ್ತೆ. ಇನ್ನು ತಿಂಗಳ ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾಗೆ ಏನೇನು ರೀಚಾರ್ಜ್ ಬೇಕೋ ಅದು ಬೇಕೇ ಬೇಕಾಗುತ್ತೆ. ಇನ್ ಕೇಸ್ ನೀವು ಮನೇಲಿ ಟಿವಿ ಇತ್ತು ಅಂತಂದ್ರೆ ಟಿವಿಗೂ ಕೂಡ ನೀವು ರೀಚಾರ್ಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಪಾರ್ಟಿ ಅನ್ನೋದು ಈಗಿನ ಲೈಫ್ ಸ್ಟೈಲಲ್ಲಿ ಸ್ಯಾಟರ್ಡೆ ಸಂಡೇ ಬಂತು ಅಂತಂದ್ರೆ ಇಲ್ಲೇ ಎಲ್ಲ ಕಡೆ ಹೋಗಿ ಪಾರ್ಟಿ ಮಾಡ್ಕೊಂಡ್ ಬರೋಣ ಅಂತ ಸಾಕಷ್ಟು ಜನ ಅನ್ಕೊಳ್ತಾರೆ. ಅದು ಕೂಡ ನಿಮಗೆ ಒಂದು ದೊಡ್ಡ ಖರ್ಚಾಗುತ್ತೆ. ಅದು ಯಾಕೆ ಅಂತ ಹೇಳ್ತೀನಿ. ಜೊತೆಗೆ ಈಗ ನೀವು ಪೇರೆಂಟ್ಸ್ ಅನ್ನ ನೋಡ್ಕೊಳ್ಬೇಕು ಅಂತಂದ್ರೂ ಕೂಡ ಅಲ್ಲಿನ ಮನೆ ಬಾಡಿಗೆ ಆಗಿರ್ಬೋದು, ಪೇರೆಂಟ್ಸಿಗೆ ಅವರಿಗೆ ಅಡುಗೆ ಸಾಮಾನ್ಗಾಗಿರ್ಬೋದು, ಯಾವುದಕ್ಕಾದ್ರೂ ಒಂದಷ್ಟು ಖರ್ಚು ಬಂದೇ ಬರುತ್ತೆ. ನೀವು ತಿಂಗಳ ಅವ್ರಿಗೂ ಕೂಡ ಕೊಡಬೇಕಾಗತ್ತೆ. ಆ್ಯಂಡ್ ಈಗಿನ ಬ್ಯಾಚುಲರ್ಸ್ ಆಗಿರ್ಬೋದು, ಯಾರದೇ ಆಗಿರ್ಬೋದು, ಮೇನ್ ಆಗಿರುವಂತಹ ಖರ್ಚು ಏನಪ್ಪ ಅಂತಂದ್ರೆ EMI. ಸೊ EMI ಅನ್ನ ನೀವು ತಿಂಗಳ ಕಟ್ಟಲೇಬೇಕಾಗತ್ತೆ. ಸೊ ಹಾಗಾಗಿ ಸ್ವಂತ ನಿಮ್ಮ ಒಂದು ಕಂಪ್ಲೀಟ್ ತಿಂಗಳ ಖರ್ಚಿನ ಏನೇನು ಖರ್ಚು ಬರುತ್ತೆ ಅನ್ನೋದನ್ನ ನೀವು ಮೊದಲನೇದಾಗಿ ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 2 ರೀತಿಯಾಗಿ ನೀವು ಡಿವೈಡ್ ಮಾಡ್ಕೊಳ್ಬೇಕು. ಅಂದರೆ ಈಗ ನನಗೆ ಖರ್ಚು ಬಂತು ಅಂತಂದ್ರೂ ಕೂಡ ಮೇಯ್ನ್ ಆಗಿ ಇದಕ್ಕೆ ನಾನು ಮಾಡಲೇಬೇಕು ಖರ್ಚು ಅನ್ನೋದನ್ನು ಒಂದು ರೀತಿಯಾಗಿ ಡಿವೈಡ್ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ನಾನು ಖರ್ಚು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆಗೋಗ್ಬಿಡುತ್ತೆ ಅನ್ನುವಂಥದ್ದನ್ನು ಇನ್ನೊಂದು ಡಿವೈಡ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ತೀನಿ, ಫುಡ್ ಇಲ್ಲದೆ ಇರೋದಕ್ಕಾಗಲ್ಲ. ಸೊ ನೀವು ಮನೆಯಲ್ಲೇ ನೀವು ಊಟ ಅದು ಇದು ಮಾಡ್ಕೊಳ್ತೀರಾ ಅಂತಂದರೆ ಖರ್ಚನ್ನು ಕಡಿಮೆ ಮಾಡ್ಕೊಳ್ಬೋದು. ಸೊ ಆಚೆಗಡೆ ತಿನ್ನೋ ಒಂದು ಖರ್ಚನ್ನು ಏನಿರುತ್ತೋ ಅದನ್ನು ಮೈನಸ್ ಮಾಡಿ. ಸೊ ಫುಡ್ ಅಂತ ಬಂದಾಗ ಮನೆಗೆ ಅಡುಗೆಗೆ ಏನೇನು ಬೇಕೋ ಅದರ ಖರ್ಚು ಇರುತ್ತೆ. ಅದರ ಜೊತೆಗೆ ರೆಂಟ್ ಅನ್ನೋದು ಬೇಕೇ ಬೇಕಾಗುತ್ತೆ. ಸೊ ಟ್ರಾನ್ಸ್ಪೋರ್ಟ್ ಬೇಕೇ ಬೇಕಾಗುತ್ತೆ. ಸೊ ನೀವು ಅದರಲ್ಲೂ ಕೂಡ ಉಳಿಸ್ಕೊಳ್ಬೋದು. ಸೊ ಅದರ ಜೊತೆಗೆ ಮೊಬೈಲ್ ರೀಚಾರ್ಜ್, ಹಾಗೆ TV ರೀಚಾರ್ಜ್ ಅಂತ ಬಂದಾಗ TV ರೀಚಾರ್ಜ್ ಆಗಿರ್ಬೋದು, ಅದು ಇದು ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅವೆಲ್ಲವನ್ನ ನೀವು ಆಪ್ಷನ್ ಆಗಿಟ್ಕೊಳ್ಬೋದು. ಯಾಕಂತಂದ್ರೆ ತಿಂಗಳ 199 ಆಗಿರ್ಬೋದು, 399 ಆಗಿರ್ಬೋದು, ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಅಂದರೆ ಉಳಿತಾಯ ಮಾಡಬೇಕು ಅನ್ನುವಂಥ ಗೋಲ್ ನಿಮ್ಮ ಹತ್ರ ಇದ್ರೆ ಎಲ್ಲವೂ ಕೂಡ ಬರುತ್ತೆ. ಸೊ ಹಾಗಾಗಿ ಟಿವಿಯನ್ನು ಇಲ್ಲಿ ಕಟ್ ಮಾಡಿ. ಜೊತೆಗೆ ಮೇಜರ್ ಆಗಿ ತಿಂಗಳ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ, ನೀವು ಪಾರ್ಟಿ ಮಾಡ್ತೀರಾ ಅಂತಂದರೆ ಇಲ್ಲೇ ನಿಮ್ಮ ಹಣ ಹೋಗ್ತಾ ಇರುವಂಥದ್ದು. ಸೊ ಹಾಗಾಗಿ ಪಾರ್ಟಿ ಖರ್ಚನ್ನು ಕಟ್ ಮಾಡಿ ಎಷ್ಟು ಹಣ ಉಳಿತಾಯ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ. ಸರಿ, ನಾಳೆ ಮನೆ ಕಟ್ತೀನಿ, ಎಲ್ಲ ಆದಮೇಲೆ ಬೇಕಿದ್ರೆ ಪಾರ್ಟಿ ಮಾಡೋಣ, ಆ ರೀತಿಯಾದಂಥ ಒಂದು ಗೋಲನ್ನು ಕೂಡ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ಪೇರೆಂಟ್ಸ್ ಅಂತ ಬಂದಾಗ
ಕೊಡಲೇಬೇಕಾಗತ್ತೆ. ಸೊ ಅದು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೊಳ್ಳೋದಕ್ಕಾಗಲ್ಲ. ಸೊ ಪೇರೆಂಟ್ಸ್ ಖರ್ಚು ಇದ್ದೇ ಇರುತ್ತೆ. ಆ್ಯಂಡ್ EMI ಅನ್ನುವಂಥದ್ದು ಬಂದಾಗ ಯಾವುದ್ರ ಮೇಲೆ EMI ತಗೋತಾ ಇದ್ರೆ ಅದನ್ನು ಕೂಡ ಥಿಂಕ್ ಮಾಡಿ. ಇದು ನನಗೆ ನಿಜವಾಗ್ಲೂ ಬೇಕಾ? ಈಗ ಗಾಡಿ ತಗೋತೀರಾ ಅಂತ ಆಗಿರ್ಬೋದು, ಅಥವಾ ನಿಮ್ಗೆ ಇಲ್ಲೇ ನಿಯರ್ ಬೈ ಇದೆ, ಗಾಡಿ ಏನಕ್ಕೆ, EMI ಏನಕ್ಕೆ, ಅಲ್ಲೂ ಕೂಡ ಹಣವನ್ನು ಉಳಿತಾಯ ಮಾಡ್ಬೋದು. ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂತಂದರೆ ಅವನ ಹತ್ರ ಕಾರ್ ಇದೆ, ನನ್ನ ಹತ್ರನೂ ಕಾರ್ ಇರಬೇಕು, ಅವ್ರ ಹತ್ರ ಬೈಕ್ ಇದೆ, ನಂತರ ಕೂಡ ಅದಕ್ಕಿಂತ ಒಂದು ಎಕ್ಸ್ಟ್ರಾ ಮಾಡೆಲ್ದು ಬೈಕ್ ಬೇಕು ಅನ್ನುವಂಥ ಪರಿಸ್ಥಿತಿ ಇದೆ. ಬಟ್ ನಿಮ್ಮ ಕನಸನ್ನು, ನಿಮ್ಮ ಒಂದು ಆಸೆಯನ್ನು ನೀವು ನೆರವೇರಿಸ್ಕೊಳ್ಬೇಕು ಅಂತಂದರೆ ಕೆಲವೊಂದಷ್ಟನ್ನು ಕಟ್ ಡೌನ್ ಮಾಡಿಕೊಳ್ಳೇಬೇಕಾಗತ್ತೆ. ಸೊ ಹಾಗಾಗಿ ಎರಡು ರೀತಿಯಾಗಿ ಡಿವೈಡ್ ಮಾಡಿ ಸೊ ಬಜೆಟನ್ನು ನೀವು ತಯಾರಿಸಬೇಕಾಗತ್ತೆ. ಅಂದರೆ ಡೈಲಿ ನಿಮ್ಮ ಒಂದು ಇದನ್ನು ನೀವು ಡೈಲಿ ಫಾಲೋ ಮಾಡಬೇಕಾಗತ್ತೆ. ಸೊ ಇಲ್ಲಿ 50-30-20 ಈ ರೂಲನ್ನು ಫಾಲೋ ಮಾಡಬೇಕು. ಏನಪ್ಪ ಇದು ರೂಲ್? ಸಿಂಪಲ್ ಸ್ನೇಹಿತರೆ. ಸೊ 50% ನೀವು ಅಗತ್ಯ ವೆಚ್ಚ, ಅಂದರೆ ನಾನು ಈಗ ಏನು ಹೇಳಿದೆ, ಇದು ಬೇಕೇ ಬೇಕು, ಇದಿಲ್ಲದೆ ನನಗಾಗಲ್ಲ ಅನ್ನುವಂಥದ್ದನ್ನು 50% ಅಗತ್ಯ ವೆಚ್ಚವಾಗಿ ನೀವು ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು 30% ಆಯ್ಕೆ ಮೂಲಕ ವೆಚ್ಚ, ಅಂದರೆ ಕೆಲವೊಂದು ಸರಿ ಬರುತ್ತೆ ಇದು ವೆಚ್ಚ, ಕೆಲವೊಂದು ಸತಿ ಬರೋದಿಲ್ಲ, ಅಥವಾ ಕೆಲವೊಂದು ಇದು ಬೇಡ, ಇದು ಅಗತ್ಯ ವೆಚ್ಚ ಅಂತ ಬರುತ್ತೆ. ಸೊ ಇದ್ರ ಕಡೆ ನೀವು ಜಾಸ್ತಿ ಫೋಕಸ್ ಮಾಡಬೇಡಿ. ಇದು ಬೇಡ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ನೀವು ಹಣವನ್ನು ಉಳಿತಾಯ ಮಾಡ್ಬೋದು. ಆದರೂ ಕೂಡ ತಿಂಗಳಾಗಿರ್ಬೋದು ಅಥವಾ 3 ತಿಂಗಳಿಗೆ ಒಂದಷ್ಟು ಏನೋ ಒಂದು ಖರ್ಚು ಬರುತ್ತೆ ಅಂತ ಇದ್ದರೆ ಅದು ನಿಮಗೆ ಅಗತ್ಯ ಒಂದು ಆಯ್ಕೆ ಮೂಲಕ ವೆಚ್ಚ ಅಂತ ಬರುತ್ತೆ. ಇನ್ನು 20% ಉಳಿತಾಯ, ಹೂಡಿಕೆ. ಸೊ ನಿಮ್ಮ ತಿಂಗಳ ಸಂಬಳದಲ್ಲಿ ಅಟ್ಲೀಸ್ಟ್ ನೀವು 20-25% ಹೂಡಿಕೆ ಮಾಡಲೇಬೇಕು. ಇದರಿಂದ ನಿಮ್ಮ ಕನಸನ್ನು ನೀವು ನನಸು ಮಾಡ್ಕೊಳ್ಬೋದು. ಸೊ ಈಗ ಏನಾಗಿದೆ ಅಂತಂದರೆ ದುಡಿಮೆಗಿಂತ ಖರ್ಚೇ ಜಾಸ್ತಿ ಆಗಿದೆ. ಸೊ ಅದರಲ್ಲೂ ಕೂಡ ಕ್ರೆಡಿಟ್ ಕಾರ್ಡನ್ನು ಯಾರು ಯೂಸ್ ಮಾಡ್ತಾ ಇದ್ರೋ ಅವ್ರಿಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ತಿಂಗಳ ಸಂಬಳ ಬಿಟ್ಟು ನೀವು ಕ್ರೆಡಿಟ್ ಕಾರ್ಡಿಂದ ಎಷ್ಟು ಉಜ್ಜುತ್ತೀರಾ ಅನ್ನುವಂಥದ್ದು. ಸೊ ಹಾಗಾಗಿ ನಮ್ಮ ದುಡಿಮೆ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ನಮ್ಮ ಖರ್ಚು ಕೂಡ ಇರಬೇಕಾಗತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಸ್ನೇಹಿತರೆ, ನೀವು ಕ್ವಶನ್ ಕೇಳ್ಬೋದು, ನನಗೆ ಸಂಬಳ ಕಮ್ಮಿ ಇದೆ, ನಾನು ಹೇಗೆ ಸೇವಿಂಗ್ಸ್ ಮಾಡ್ಕೊಳ್ಳೋದು, 50-30-20 ರೂಲ್ ಮಾಡೋದಕ್ಕೆ ಕಷ್ಟ ಅಂತ. ಸೊ ಅವ್ರಿಗೂ ಕೂಡ ಹೇಳ್ತೀನಿ, 40-30-30 ರೂಲನ್ನು ಫಾಲೋ ಮಾಡಿ. ಅಂದರೆ 40% ಅಗತ್ಯ ವೆಚ್ಚ, ಜೊತೆಗೆ 30% ಆಯ್ಕೆ ಅನ್ನುವಂಥದ್ದು, 30% ಸೇವಿಂಗ್ಸ್ ಅನ್ನುವಂಥದ್ದು. ಅಂದರೆ ಇಲ್ಲಿ ನಿಮಗೆ 30% ನೀವು ಸೇವಿಂಗ್ಸನ್ನು ಮಾಡ್ಬೋದು. ಸೊ ಹಾಗಾಗಿ ಕಮ್ಮಿ ಸಂಬಳ ಇದ್ದವರು ಕೂಡ ಯೋಚನೆ ಮಾಡಬೇಕು ಅಂತ ಇಲ್ಲ, ನೀವು ಕೂಡ ಸೇವಿಂಗ್ಸ್ ಮಾಡ್ಬೋದು ಮನಸ್ಸಿದ್ರೆ. ಇನ್ನು ಸ್ನೇಹಿತರೆ, ಸಾಲದ ಮೇಲೆ ನಿಮಗೆ ನಿಯಂತ್ರಣ ಇರಬೇಕಾಗುತ್ತೆ. ಅಂದರೆ ಈಗ ಕ್ರೆಡಿಟ್ ಕಾರ್ಡ್ ಬಿಲ್ ಆಗಿರ್ಬೋದು ಅಥವಾ ವೈಯಕ್ತಿಕ ಸಾಲ ಆಗಿರ್ಬೋದು, ಆನ್ಲೈನಲ್ಲಂತೂ 10,000 20,000 ಇತ್ತು ಅಂತಂದರೆ ಕಂತು ತಗೊಳ್ಳೋರು ಈಗ ಹೆಚ್ಚಾಗಿದ್ದಾರೆ. ಸೊ ನಿಮ್ಮ ಒಂದು ಕನಸು ನನಸಾಗಬೇಕು ಅಂತಂದರೆ ಇದಕ್ಕೆ ನೀವು ಕಡಿವಾಣ ಹಾಕಬೇಕು, ಇದಕ್ಕೆ ಕಡಿವಾಣ ಹಾಕಬೇಕಾಗತ್ತೆ. ಸೊ ಇದಕ್ಕೆ ಕಡಿವಾಣ ಹಾಕಿಲ್ಲ ಅಂತಂದರೆ ಏನಾಗುತ್ತೆ ಹೇಳಿ, ನಿಮ್ಮ ಕನಸು ನನಸಾಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ಸಾಲ ಏನಿದೆಯೋ ಅದನ್ನು ಕಡಿಮೆ ಮಾಡ್ತಾ ಬನ್ನಿ. ಅವಶ್ಯಕತೆ ಇದ್ದರೆ ಮಾತ್ರ ಸಾಲವನ್ನು ತಗೊಳ್ಳಿ, ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದರಲ್ಲೂ ಕೂಡ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಆನ್ಲೈನ್ ಸಾಲಗಳ ಮೊರೆ ಹೋಗಬೇಡಿ, ಅದರಲ್ಲಿ ನಿಮ್ಮ ಒಂದು ದುಡ್ಡು ಜಾಸ್ತಿ ಹೋಗುವಂಥದ್ದು. ಇನ್ನು ಹೆಚ್ಚು ಬಡ್ಡಿ ದರ ಇರೋ ಸಾಲವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಸಾಲವನ್ನು ತಗೊಂಡ್ರೂ ಕೂಡ ನೀವು ಮೊದಲನೇ ಹೋಗಿ, ಬೇರೆ ಯಾವ್ದು ಕಡಿಮೆ ಬಡ್ಡಿ ದರ ಇದೆಯೋ ಅದನ್ನ ಆಪ್ಷನ್ ಆಗಿ ಇಟ್ಕೊಳ್ಳಿ. ಸೊ ಹಾಗಾಗಿ ಸ್ನೇಹಿತರೆ, ಹೆಚ್ಚು ಬಡ್ಡಿ ಇರುವಂತಹ ಸಾಲವನ್ನ ಮೊದಲನೇದಾಗಿ ತೀರಿಸಬೇಕಾಗತ್ತೆ. ಸೊ ಮೊದಲನೇದಾಗಿ ನೀವು ತೀರಿಸ್ಕೊಂಡ್ರೆ ಏನಾಗುತ್ತೆ, ಬಡ್ಡಿಗೆ ಹೋಗೋ ಸಾಲ ಉಳಿಯುತ್ತೆ. ಸೊ ನೆಕ್ಸ್ಟ್ ನೀವು ಏನು ಬಡ್ಡಿ ಕಟ್ತಾ ಹೋಗ್ತಿರೋ ಆ ಹಣ ಉಳಿಯುತ್ತೆ ಸ್ನೇಹಿತರೆ. ಆಗ ಮಾತ್ರ ನೀವು ಸೇವಿಂಗ್ಸ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 4ನೇದಾಗಿ ನಿಮ್ಮ ಒಂದು ಫ್ಯೂಚರ್ ಗೋಲನ್ನು ನೀವು ಸೆಟ್ ಮಾಡಬೇಕಾಗತ್ತೆ. ಇದು ಕೂಡ ಮೇಜರ್ ನಿಮ್ಮದೊಂದು ರೋಲ್ ಆಗಿರುತ್ತೆ. ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. 5 ವರ್ಷದಲ್ಲಿ 5 ಲಕ್ಷ ನಿವೃತ್ತಿ ಹಣವನ್ನು ನಾನು ಉಳಿತಾಯ ಮಾಡ್ತೀನಿ. ಅಂದರೆ ರಿಟೈರ್ಮೆಂಟ್ ಪ್ಲ್ಯಾನನ್ನು ಕೂಡ ನೀವು ಈಗ ಕೆಲಸದಲ್ಲಿದ್ದರೆ ಮಾಡಿಕೊಳ್ಳೇಬೇಕಾಗತ್ತೆ. ಇನ್ನು 10 ವರ್ಷದಲ್ಲಿ ಮಕ್ಕಳ ಶಿಕ್ಷಣಕ್ಕೆ, ಎಜುಕೇಷನ್ಗೆ ಒಂದು 10 ಲಕ್ಷವನ್ನು ನಾನು ಉಳಿತಾಯ ಮಾಡ್ತೀನಿ. ಜೊತೆಗೆ 3 ವರ್ಷದಲ್ಲಿ ನಾನು ಕಾರ್ ತಗೋಬೇಕು, ಅದಕ್ಕೋಸ್ಕರ ಈ 3 ವರ್ಷದಲ್ಲಿ ಕಷ್ಟಪಟ್ಟು 3 ಲಕ್ಷ ಅದನ್ನು ಸೇವಿಂಗ್ಸ್ ಮಾಡ್ತೀನಿ ಅಂತ. ಸೊ ನೀವು ಕೇಳ್ಬೋದು, 3 ವರ್ಷದಲ್ಲಿ 3 ಲಕ್ಷ ಹೇಗೆ ಸೇವ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನೀವು 3 ಲಕ್ಷಕ್ಕೆ ಗೋಲನ್ನು ಇಟ್ಕೊಂಡ್ರಿ ಅಂತಂದರೆ ಅಟ್ಲೀಸ್ಟ್ 2 ಲಕ್ಷ ನೀವು ಖಂಡಿತ ಉಳಿತಾಯ ಮಾಡ್ತೀರಾ. ಸೊ ಹಾಗಾಗಿ ಫ್ಯೂಚರ್ ಗೋಲನ್ನು ಸೆಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾನು ಏನಾಗಬೇಕು, ನಾನು ಮುಂದೆ ಹೇಗೆ ಉಳಿತಾಯ ಮಾಡಬೇಕು, ಅದನ್ನು ಈಗಲೇ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ 100% ನೀವು
ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಬಟ್ ಖಂಡಿತ 70 to 80% ಸಕ್ಸಸ್ ಆಗಿರ್ತಾರೆ. ಯಾಕಂತಂದರೆ ನಿಮಗೊಂದು ಆ ಹಠ ಇರುತ್ತೆ, ಖಂಡಿತ ನಾನು ಇದನ್ನು ತಗೊಳ್ಳೇಬೇಕು ಅಂತ. ಅದಕ್ಕೋಸ್ಕರ ಹಣವನ್ನು ಹೊಂದಿಸ್ತಾ ಬರ್ತಾರೆ. ಕೊನೆಯದಾಗಿ ಗೊತ್ತಾಗುತ್ತೆ ಎಷ್ಟು ಹಣವನ್ನು ನೀವು ಉಳಿತಾಯ ಮಾಡಿದ್ರ ಅಂತಂದರೆ. ಸೊ ತಕ್ಷಣ ನಿಮಗೊಂದು ಗೋಲ್ ಸೆಟ್ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೂ ಕೂಡ ಫ್ಯೂಚರಲ್ಲಿ ಖಂಡಿತ ಆಗುತ್ತೆ. ಸೊ ಹಾಗಾಗಿ ಗೋಲನ್ನು ಸೆಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇನ್ನು 5ನೇದಾಗಿ ಆಟೋಮೆಟಿಕ್ ಸೇವಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಈಗ ಯಾವುದೋ ಬ್ಯಾಂಕ್ ಆಗಿರ್ಬೋದು, ಅಲ್ಲಿ ತಿಂಗಳ ನಿಮಗೆ ಫಿಕ್ಸ್ಡ್ ಅಮೌಂಟ್ ಕಟ್ಟಾಗೋ ಥರ ಮಾಡ್ಕೊಳ್ಬೇಕು. ಅದು ಕೂಡ ಒಂದು ರೀತಿಯಾಗಿ ಸೇವಿಂಗ್ ಪ್ಲ್ಯಾನ್ ಸ್ನೇಹಿತರೆ. ಅಂದರೆ ಪ್ರತಿ ತಿಂಗಳು ನಿಗದಿತ ಮೊತ್ತ ಅಲ್ಲಿ ಕಟ್ಟಾಗಬೇಕು. ಅದು ಆಟೋ ಡೆಬಿಟ್ ಆಗಿರ್ಬೋದು ಅಥವಾ SIP ಆಗಿರ್ಬೋದು, ನಿಮ್ಮ ಚಾಯ್ಸ್. ತಿಂಗಳ 500 ರೂಪಾಯೋ, 1,000ನೋ, 5,000ನೋ, 10,000ನೋ ಎಷ್ಟಾದರೂ ಓಕೆ. ಸೊ ತಿಂಗಳ ಇಷ್ಟು ಕಟ್ಟಾಗಲೇಬೇಕು ಅನ್ನುವಂಥದ್ದು. ಆಗ ಏನಾಗುತ್ತೆ ಹೇಳಿ, ಸೊ ಮಂತ್ ಸ್ಟಾರ್ಟಿಂಗಲ್ಲೇ ಒಂದು 5,000 ಕಟ್ಟಾಯಿತು ಅಂತಂದರೆ ಅಲ್ಲಿ ಒಂದು ಸೇವಿಂಗ್ಸ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ತಿಂಗಳ ನಿಮಗೆ ಆಟೋಮೆಟಿಕ್ ಆಗಿ ಒಂದು 5,000 ಕಟ್ಟಾಯಿತು ಅಂತಂದರೆ ಅಲ್ಲಿ ಉಳಿತಾಯ ಆಗುತ್ತೆ. ಉಳಿದಂಥ ಹಣವನ್ನು ಹೇಗೆ ಖರ್ಚು ಮಾಡಬೇಕು, ಹೇಗೆ ಉಳಿತಾಯ ಮಾಡಬೇಕು, ಅದಕ್ಕೆ ಯಾವ ರೀತಿ ಲಗಾಮ್ ಹಾಕಬೇಕು ಅನ್ನೋದನ್ನು ನೀವು ಯೋಚನೆ ಮಾಡ್ತೀರಾ. ಸೊ ಹಾಗಾಗಿ ಆಟೋಮೆಟಿಕ್ ಆಗಿ ಯಾವ ರೀತಿ ಸೇವಿಂಗ್ಸ್ ಮಾಡ್ಬೋದು ಅನ್ನೋದನ್ನು ಕೂಡ ನೀವು ಇಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಎಮರ್ಜೆನ್ಸಿ ಫಂಡನ್ನು ಕೂಡ ನೀವು ಎತ್ತಿಟ್ಕೊಳ್ಬೇಕಾಗತ್ತೆ. ಇದು ಕೂಡ ಮೇಜರ್ ಆಗಿ 6ನೇ ಪಾಯಿಂಟ್ ಸ್ನೇಹಿತರೆ. ಸೊ ಇಲ್ಲಿ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಕೆಲಸವನ್ನು ಇನ್ ಕೇಸ್ ನೀವು ಕಳ್ಕೊಂಡ್ರಿ, ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಎಮರ್ಜೆನ್ಸಿ ಫಂಡನ್ನು ನೀವು ಎತ್ತಿಟ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ನಾಳೆ ಏನೋ ಆಯಿತು, ನನ್ನ ಹತ್ರ ಏನು ಸೇವಿಂಗ್ಸ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಈಗ ನೆಕ್ಸ್ಟ್ 6 ತಿಂಗಳು ಅಂತಂದಾಗ ಫಾರ್ ಎಕ್ಸಾಂಪಲ್ ಒಂದು 5 ಲಕ್ಷ ಖರ್ಚು ಬರುತ್ತೆ ಅಂತಂದರೆ, ಸೊ ನೀವು ಬಿಫೋರ್ 6 ಮಂತ್ 6 ತಿಂಗಳ ಮುಂಚೆನೇ ನೀವು ಸೇವಿಂಗ್ಸನ್ನು ಮಾಡಿಟ್ಕೊಳ್ಬೇಕು. ಬಟ್ ಅದನ್ನು ಯಾವತ್ತಿಗೂ ಕೂಡ ನೀವು ಟಚ್ ಮಾಡಬಾರ್ದು. ಆ 5 ಲಕ್ಷ ಹಾಗೆ ಇರಲಿ, ಯಾವಾಗ ಸಮಸ್ಯೆ ಬರುತ್ತೋ ಆವಾಗ ಉಪಯೋಗಿಸ್ಕೊಳ್ಳೋಣ ಅನ್ನುವಂಥ ಮನಸ್ಥಿತಿಯನ್ನು ನೀವು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ 3 to 6 ಮಂತ್ ಅಗತ್ಯಕ್ಕೆ ಬೇಕಾಗಿರುವಂಥ ಹಣವನ್ನು ನೀವು ಈಗಲೇ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಎಮರ್ಜೆನ್ಸಿ ಫಂಡ್ ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ಇದಕ್ಕೋಸ್ಕರ ಕೂಡ ಸೇವಿಂಗ್ಸ್ ಮಾಡೋದನ್ನು ಮರಿಬೇಡಿ. ಇನ್ನು ಸ್ನೇಹಿತರೆ, ಕೊನೆಯದಾಗಿ ನಿಮ್ಮ ಗೋಲನ್ನು ನೀವು ಅಪ್ಡೇಟ್ ಮಾಡ್ತಾ ಬರಬೇಕು ಇಯರ್ಲಿ 2 ಟೈಮ್ಸ್. ಹೇಗಪ್ಪ ಅಂತಂದರೆ, ಈಗ ನೆಕ್ಸ್ಟ್ 2 ತಿಂಗಳು ಬಿಟ್ಟರೆ ನನ್ನ EMI ಕ್ಲೋಸ್ ಆಗುತ್ತೆ, ಮುಗಿಯುತ್ತೆ ಅಂತಂದರೆ ಇಷ್ಟು ದಿನ EMIಗೆ ನೀವು ಕಟ್ತಿದ್ದಂಥ ಹಣವನ್ನು ಹೇಗೆ ಉಳಿತಾಯ ಮಾಡಬೇಕು, ಹೇಗೆ ಅಪ್ಡೇಟ್ ಮಾಡಬೇಕು, ಬೇರೆ ಏನೇನು ಖರ್ಚು ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಆಫ್ಟರ್ EMI ಆ ಹಣವನ್ನು ಏನು ಮಾಡ್ತೀರಾ ಅನ್ನೋದು ಮೊದಲನೇದಾಗಿ ಪ್ಲಾನ್ ಮಾಡಬೇಕು. ಸೊ ಆಗ ನಿಮ್ಮ ಸೇವಿಂಗ್ಸ್ ಅಮೌಂಟ್ ಏನಿರುತ್ತೋ ಅದು ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನೆಕ್ಸ್ಟ್ ಗೋಲ್ ಏನು ಸೆಟ್ ಮಾಡಿರ್ತೀರೋ ಅದನ್ನು ಕೂಡ ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ನ್ಯೂ ಗೋಲನ್ನು ಕೂಡ ಸೆಟ್ ಮಾಡಬೇಕು. ಈಗ 3 ಲಕ್ಷ ನೀವು ಕಷ್ಟಪಟ್ಟು ಕಾರ್ ತಗೊಂಡ್ರಿ ಅಂತಂದರೆ ನೆಕ್ಸ್ಟ್ 3 ವರ್ಷದಲ್ಲಿ ನಾನು ಏನು ಮಾಡ್ತೀನಿ, ಕಾರ್ ತಗೊಂಡೆ, ನೆಕ್ಸ್ಟ್ ನನ್ನ ಕನಸೇನು, ಅದನ್ನು ಕೂಡ ಇಲ್ಲಿ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಹಣವನ್ನು ಉಳಿತಾಯ ಮಾಡಲೇಬೇಕು. ನನ್ನ ಕನಸನ್ನು ನಾನು ನನಸು ಮಾಡಿಕೊಳ್ಳೇಬೇಕು ಅನ್ನುವಂಥ ಹಠ ಇದ್ದರೆ ಖಂಡಿತ ಉಳಿತಾಯ ಮಾಡ್ಬೋದು. ಆ ಉಳಿತಾಯ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಸಾಕಷ್ಟು ಐಡಿಯಾಸ್ಗಳ ಜೊತೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು, ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಈ ರೀತಿಯಾದಂಥ ಮನಿ ಸೇವಿಂಗ್ಸ್ ಆಗಿರ್ಬೋದು, ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಅಪ್ಡೇಟ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ನಾನು ಬರ್ತೀನಿ. ಇನ್ನು ಬಿಸ್ನೆಸ್ಸನ್ನು ನೀವು ಶುರು ಮಾಡಬೇಕು, ವೈಯಕ್ತಿಕ ಹಣಕಾಸಿನ ಬಗ್ಗೆ ನನಗೆ ನಾಲೆಜ್ ಬೇಕು ಅಂತ ಇದ್ದರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ಕೇವಲ 999 ರೂಪಾಯಿಗೆ 1 ವರ್ಷಕ್ಕೆ ನೀವು ಆಕ್ಸೆಸ್ಸನ್ನು ಪಡಿಬೋದು. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಚಾನಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.